ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಪದೇ ಪದೇ ಕಾಂಗ್ರೆಸ್ನ ಮುಖಂಡರಿಂದ ಬಿಜೆಪಿ ನಾಯಕರ ಮೇಲೆ ಅಟ್ಯಾಕ್ಗಳು ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಒಂದು ವಿಚಾರವನ್ನು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ವಿರೋಧ ಮಾಡುವಂತಹ ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್ಕೋರ್ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿರುವಂಥದ್ದು. ಕಾಂಗ್ರೆಸ್ ನಾಯಕರ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಅವರ ಭಾಷೆಯಲ್ಲೇ ತೋರಿಸ್ತಾ ಇದೆ. ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ, ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಡಿಪಾಸಿಟೇ ಬರಲ್ಲ. ಕಳೆದ ಬಾರಿನೂ ಅಷ್ಟೇ ಇಡೀ 552 ಸ್ಥಾನದಲ್ಲಿ 54 ಸ್ಥಾನದಲ್ಲಿ ಇವರಿಗೆ ಬಂದಿದ್ದು 45 ಸ್ಥಾನ. ವಿರೋಧ ಪಕ್ಷ ಆಗೋಕ್ಕೂ ನಾಲಾಯಕ್ ಅಂತ ಜನ ಇವರನ್ನ ಅವರೇ ಹೇಳ್ತಾ ಇದ್ದಾರಲ್ಲ, ಏನು ನೆಕ್ಕಬೇಕು ಅಂತ ಅಲ್ಲಿ ಕಳಿಸಿದ್ದಾರೆ. ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಅಷ್ಟಾದರೂ ಕೂಡ ಇವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ನಾಗ್ಪುರದ ಬಗ್ಗೆ ಬಿಜೆಪಿ ಬಗ್ಗೆ ಹೇಳ್ತಾ ಇದ್ದಾರೆ. ಟಿಪ್ಪು ನಾವು ಹೇಳಿದ್ದೀರಿ ಒಬ್ಬ ಮತಾಂಧ ಅಂತ ಹೇಳಿದ್ದೀರಿ. ಅದನ್ನು ನಾವು ಹೇಳಿರೋದಲ್ಲ, ಬ್ರಿಟಿಷರು ಅವ್ರ ದಾಖಲೆಯಲ್ಲೇ ಬರೆದಿದ್ದಾರೆ. ಮಂಗಳೂರಲ್ಲಿ ಕ್ರಿಶ್ಚಿಯನ್ರ ಮೇಲೆ ಮತಾಂತ ಮಾಡಿರೋವಂಥದ್ದು, ಕೊಡಗಲ್ಲಿ ಮಾಡಿರೋವಂಥದ್ದು, ಮಂಡ್ಯದಲ್ಲಿ ಮಾಡಿರೋವಂಥದ್ದು, ಇದೆಲ್ಲ ಇತಿಹಾಸದ ಪುಟಗಳಲ್ಲಿದೆ. ಅವ್ರ ಕತ್ತಿ ಮೇಲೇನೂ ಬರೆದಿದೆ. ಪರ್ಷಿಯನ್ ಭಾಷೆ, ಅವನೇನು ಕನ್ನಡದವರು ಅಲ್ಲ, ಪರ್ಷಿಯನ್ ಭಾಷೆಯನ್ನು ಬಳಕೆ ಮಾಡಿದಂಥವ್ರು ಅವರು. ಈಗ ಟಿಪ್ಪು ಸುಲ್ತಾನ್ ಯಾರು? ಅವ್ರನ್ನ ಮಕ್ಕಳನ್ನು ಅಡಿಬಿಟ್ಟು ಬ್ರಿಟಿಷರ ಕಾಲಿಗೆ ಬೂಟ್ ನೆಕ್ದವರು ಟಿಪ್ಪು, ನಾವಲ್ಲ, ನಾವೇನು ಹೋಗಿಲ್ಲ. ಮಕ್ಕಳನ್ನು ಅಡಿಬಿಟ್ಟು ಬೂಟ್ ನೆಕ್ದವರು ಅವರು, ನಾವಲ್ಲ. ನಮ್ಗ್ಯಾಕೆ ಅವಶ್ಯಕತೆ ಇದೆ? ಅದರಿಂದ ಅವರು ಆ ಟಿಪ್ಪು ಸಂಸ್ಕೃತಿಯನ್ನು ಬಿಟ್ಟು ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಈಗ ಲೋಕಸಭೆಯಲ್ಲಿ ಗೆಲ್ಲಲ್ಲ, ಅದು ಶತಸಿದ್ಧ. ಈಗ ಮುಸ್ಲಿಮಾನರ ಓಟ್ಗೋಸ್ಕರ ಈ ಥರ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ನಾಟಕ ಎಲ್ಲ ನಡೀತಾ ಇರೋದು. ಮೊನ್ನೆ ನಡೆದಂಥ 4 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ 3 ರಾಜ್ಯಗಳಲ್ಲಿ ಹಾಳಾಗಿದೆ, ಅಂದರೆ ಸೋತಿದ್ದಾರೆ. ಸೋತ ಮೇಲೆ ಅವರಿಗೆ ಒಂದು ರೀತಿ ಅವರ ಗುಂಪು ಇದೆಯಲ್ಲ, ಈಗ INDA ಏನೋ ಮಾಡ್ಕೊಂಡಿದ್ದಾರೆ. INDAಯಲ್ಲೇ ಈಗ ಒಡಕು ಶುರುವಾಗಿದೆ. ನಿತೀಶ್ ಕುಮಾರ್ ಹಿಂದಿ ಏರಿಕೆಯನ್ನು ಮಾಡಬೇಕು ಅಂತಾರೆ. ಮತ್ತು ರಾಹುಲ್ ಇವ್ರನ್ನ ಖರ್ಗೆ ಅವ್ರನ್ನ ನಾನು ಒಪ್ಪಲ್ಲ ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ ಅಂತ ಮಾಧ್ಯಮದಲ್ಲೆಲ್ಲ ಬಂದಿದೆ. ಅವರಲ್ಲಿ ಒಡಕು, ಭಿನ್ನಾಭಿಪ್ರಾಯ ಇದೆಲ್ಲ ಮೂಡಿದೆ. ಅದನ್ನು ಡೈವರ್ಟ್ ಮಾಡೋಕ್ಕೆಲ್ಲೋ ಈ ಥರದ ಮತೀಯ ಗಲಭೆಗಳನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆ ಅಂತ ನನಗನ್ನಿಸ್ತದೆ. BK ಹರಿಪ್ರಸಾದ್ ಸದನದಲ್ಲೇ ನಾಗಪುರವನ್ನು ಹಾವಿನಪುರ ಅನ್ನುವಂಥ ಒಂದು ವಿಚಾರಕ್ಕೆ ಹೇಳಿದ್ದಾರೆ. ಅಂದರೆ RSSನ ಉಲ್ಲೇಖವಾಗಿಟ್ಟುಕೊಂಡು ಆ ಮಾತನ್ನು ಹೇಳಿದ್ರು. ಇವತ್ತು ಮತ್ತೆ ಹೇಳಿರುವಂಥದ್ದು, ನಾಗಪುರದಲ್ಲಿರುವಂಥ ನಿಮ್ಮ ಸೂತ್ರಧಾರರು ಜಾತಿಗಣತಿಯ ವಿರೋಧಿಗಳು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅವರು. ಇವತ್ತು ಭಾರತವಾಗಿ ಉಳಿದಿದೆ. ಹಿಂದೂ ಸಂಸ್ಕೃತಿ ಏನಾದರೂ ಉಳಿದಿದೆ ಅಂದರೆ ಅದು ನಾಗ್ಪುರದಿಂದಾನೆ. ಇಲ್ಲ ಅಂದರೆ ಟಿಪ್ಪು ಥರ ಎಲ್ಲ ಈಗ ಏನೇನು ಟಿಪ್ಪು ಮಾಡಿದ್ನೋ ಅದನ್ನೆಲ್ಲ ಮುಂದುವರಿಸಿರೋರು ಈ ಮೊಘಲ್ ರಾಜರು ಇದ್ರಲ್ಲ, ಅದೆಲ್ಲ ಮುಂದುವರಿಸಿರೋರು. ಅದರಿಂದ ನಾಗ್ಪುರ ಇರೋದ್ರಿಂದನೇ ಇವತ್ತು ಹಿಂದೂ ಸಂಸ್ಕೃತಿ ಭಾರತದಲ್ಲಿ ಉಳಿದಿದೆ. ಅವರು ಇಂಡಿಯಾ ಉಳಿದವರೇ ಅಂತ ಹೇಳಿದ್ರೆ ನಾಗ್ಪುರದಿಂದನೇ ಉಳಿದಿರೋದು. ಇಲ್ಲಾಂದ್ರೆ ಅವರು ಯಾವಾಗ ಕನ್ವರ್ಟ್ ಆಗ್ತಾ ಇದ್ರು. ಇಲ್ಲಿಗೆ ಚುನಾವಣಾ ದೃಷ್ಟಿಕೋನದಿಂದಲೇ ಈ ರೀತಿ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಡೌಟೇ ಇಲ್ಲ. ಈಗ ಸೋಲಿನ ಮೇಲೆ ಸೋಲುಗಳನ್ನು ಅನುಭವಿಸ್ತಾ ಇರುವಂಥ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಇಲ್ಲ. ಒಂದು 2-3 ರಾಜ್ಯಗಳು ಬಿಟ್ಟರೆ ಇಡೀ ದೇಶದಲ್ಲಿ ಅವ್ರಿಗೆ ಅಸ್ತಿತ್ವನೇ ಇಲ್ಲ ಎಲ್ಲೂ. ಅವ್ರಿಗಿಂತ ಅವರ ಮಿತ್ರ ಪಕ್ಷಗಳೇನಿದೆ ಅದೇ ಜಾಸ್ತಿ MP ಗಳಿದ್ದಾರೆ. ಅದರಿಂದ ಅವ್ರಿಗೆ ಒಂಥರ ಭ್ರಮ ನೇರಸನ ಹುಟ್ಟಿದೆ. ಒಂದು ರೀತಿ ನನಗನ್ಸ್ತತೆ ಎಲ್ಲ ಒಂಥರ ಮೆಂಟಲ್ ಆಸ್ಪತ್ರೆಯಿಂದ ಬಂದವ್ರ ರೀತಿ ಮಾತಾಡ್ತಾ ಇದ್ದಾರೆ ಅವರು. ಅದರಿಂದ ಅವ್ರಿಗೆ ಈ ಲೋಕಸಭೆ ಚುನಾವಣೆಯ ಜ್ವರ, ಭಯ, ಆತಂಕ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಥರದ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಮುಖ್ಯಮಂತ್ರಿಗಳ ಹಿಜಾಬ್ ಹೇಳಿಕೆ ಕೂಡ ಇದರ ಒಂದು ಭಾಗವಾಗಿ ಅಂತ. ಮುಖ್ಯಮಂತ್ರಿಗಳಂತೂ ಸಿದ್ದರಾಮಯ್ಯನವರಂತೂ ಹೇಳಿಕೆ ಕೊಟ್ಟಿರೋದು ಹಿಂದೂ ಮುಸ್ಲಿಮರನ್ನು ಒಡೆಯುವಂಥದ್ದಕ್ಕೆ. ಅವರು ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರಬೇಕು, ಅಟ್ಲೀಸ್ಟ್ ಅವರಾದರೂ ನಮ್ಮ ಜೊತೆ ನಿಲ್ಲಬೇಕು, ಪರ್ಮನೆಂಟಾಗಿ ನಿಲ್ಲಬೇಕು. ಬೇರೆಯವ್ರು ನಿಲ್ಲಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಬಹುಸಂಖ್ಯಾತರ ಅವ್ರ ಜೊತೆ ಇಲ್ಲ ಅಂತ ಲೋಕಸಭೆಯಲ್ಲೂ ಗೊತ್ತಾಗಿದೆ. 4 ರಾಜ್ಯಗಳ ಚುನಾವಣೆ ಆದಾಗೂ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ನಮ್ಮ ಜೊತೆ ಅವ್ರು ಇರಲ್ಲ ಅನ್ನೋದು ಗೊತ್ತಿದೆ. ಅದಕ್ಕೆ ಈ ಒಂದು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿದ್ರೆ ಅವ್ರು ನಮ್ಮ ಜೊತೆ ಗಟ್ಟಿ ನಿಲ್ತಾರೆ ಅಂತ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಕೊನೆಯಲ್ಲಿ ಇವ್ರಿಗೆ ನನಗನ್ಸುತ್ತೆ ಸೋಲು ಕಟ್ಟಿಟ್ಟ ಬುತ್ತಿ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಆಗ್ತಾರೆ. ಇವರ ನಾಟಕಗಳಿಗೆಲ್ಲ ಒಂದು ಅಂತ್ಯ ಆಗ್ತದೆ ಆ ಸಂದರ್ಭದಲ್ಲಿ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಸೈಯದ್ ಜೊತೆ ಕಿರಣ್ ಹಣಿಡ್ಕ, TV9 ಬೆಂಗಳೂರು.